ಹಿಕೋರ ನಿಮ್ ಲೈಫಲ್ಲಿ ಖಂಡಿತ ಒಂದು ಬ್ರೇಕ್ ಥ್ರೂ ಕೊಡುತ್ತೆ. ಯಾಕಂದ್ರೆ ನಾನು ಟ್ರೈಲರ್ ನೋಡ್ತಾ ಇದ್ದೆ ಅಲ್ಲ, ನಿಮ್ ಜೊತೆ ನೋಡಿದ್ದು ಸ್ಪೆಷಲ್ ಆಗಿ ನೋಡ್ಬೇಕಂತಲೇ ನೋಡಿದ್ದೆ. ನಿಮ್ಮ ಎಕ್ಸ್ಪ್ರೆಷನ್ಸ್ ಏನಂತ ಗೊತ್ತಾಗ್ಬೇಕಾಗಿತ್ತು. ಒಂದು ಫಾರ್ಮಲ್ ಸಿನಿಮಾವನ್ನ ಅದೊಂದು ಫಾರ್ಮಲ್ ಆಗಿ ಸಿನಿಮಾ ಮಾಡೋದನ್ನ ಬಿಟ್ಟು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರಲ್ಲ, ಅದೇ ನಿಮ್ಮ ಪ್ಲಸ್ ಹಿಕೋರ್ ಅಂತ. ಯಾಕಂದ್ರೆ ನೀವು ಹೇಳ್ದಂಗೆ ಅದು ಸಿನಿಮಾ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂತ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಮಾಮೂಲಿ ಗ್ರಾಮರ್ ಬಿಟ್ಟು ಏನೋ ವರ್ಕ್ ಮಾಡ್ದಂಗೆ ಇದ್ರಿ. ಖಂಡಿತ ಈ ಎಕ್ಸ್ಪೀರಿಯನ್ಸ್ ಅನ್ನ ಪ್ರೇಕ್ಷಕರು ಕ್ಯಾರಿ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಒಂದಷ್ಟು ವರ್ಷಗಳ ಶ್ರಮ ಬಹಳ ಪ್ರತಿ ಫ್ರೇಮ್ ನಲ್ಲೂ ಕಾಣುತ್ತೆ. ಆ ಹಿಟ್ ಸಿನಿಮಾಗಳ ಸಾಲಿಗೆ ಹಿಕೋರ ಸೇರುತ್ತೆ. ಅದೊಂದು ನನಗೆ ಟ್ರೈಲರ್ ನೋಡಿದಾಗ ಅನ್ಸಿತ್ತು. ಮತ್ತೆ ಸ್ಪೆಷಲ್ ಆಗಿ ನಾನು ಎಲ್ಲ ಹಾಡುಗಳನ್ನ ಕೇಳಿದ್ದೀನಿ. ಆ ಹಾಡುಗಳು ನಿಮ್ಮ ಸಿನಿಮಾದ ಕಂಟೆಂಟ್ ಗೆ ಬಹಳ ಆಪ್ಟ್ ಆಗಿರುವಂತದ್ದು ಇದೆಯಲ್ಲ, ಅದು ಇನ್ನೊಂದು ಪ್ಲಸ್. ಅದಕ್ಕೆ ನಾವು ನಮ್ಮ ಪೂರ್ಣಚಂದ್ರ ತೇಜಸ್ಸಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಒಂದು ಹಾಡು ನನ್ನ ಗೆಳೆಯ ಗಣೇಶ್ ಹೆಬ್ರಿ ಮೊದಲ ಬಾರಿಗೆ ನಿಮ್ ಸಿನಿಮಾದಲ್ಲಿ ಹಾಡಿದ್ದಾರೆ. ಸುಡು ಸರಳು ಚುಚ್ಚಿದವು ಯಾಕಂದ್ರೆ ಅವರು ಹಾಡುವ ಸಂದರ್ಭದಲ್ಲೇ, ಅಂದ್ರೆ ಆವಾಗ ರೆಕಾರ್ಡಿಂಗ್ ಸಂದರ್ಭದಲ್ಲೇ ನಾನು ಅವ್ರ ಜೊತೆ ಇದ್ದಿದ್ದರಿಂದ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಬಹಳ ಖುಷಿ ಆಗ್ತದೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದು, ಆ ಪಿಚ್ಗಳು, ಅಂದ್ರೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಅಂತ. ಅದು ಮತ್ತೆ ಎಲ್ಲ ಆಕ್ಟರ್ಸ್ ವರ್ಕ್ ನೋಡಿದಾಗ ಗೊತ್ತಾಗತ್ತೆ ಅವ್ರು ಈ ಸಿನಿಮಾಕ್ಕೆ ಅವ್ರದ್ದು 100% ಕೊಟ್ಟಿದ್ದಾರೆ ಅಂತ. ಆ ಎಲ್ಲಾ ದೃಷ್ಟಿಯಲ್ಲಿ ನೋಡಿದ್ರೆ ಹಿಕೋರ ಖಂಡಿತ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗತ್ತೆ. ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಕರಾವಳಿ ಮೆಚ್ಕೋಬೇಕು ಅಂತ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ಮೆಚ್ಕೋತಾರೆ ಅಂತ ನಾನು ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಈಗ ನಮ್ಗೆ ಈ ಎಸ್ಪೆಷಲಿ ನಮ್ಗೆ ಕರಾವಳಿಯಲ್ಲಿ ಗಂಡು ಕಲೆ, ಕರ್ನಾಟಕದ ಗಂಡು ಕಲೆ ಎಸ್ಪೆಷಲಿ ಈ ಮಣ್ಣಲ್ಲಿ ಅದು ತುಂಬಾ ಪ್ರಸ್ತುತ. ಸಹಜವಾಗಿನೇ ಈ ಉಸಿರಲ್ಲಿ, ಈ ಮಣ್ಣಲ್ಲಿ, ಈ ಪ್ರಕೃತಿಯಲ್ಲಿ ಅದು ನಾವು ಈ ನಮ್ಮ ಸಿನಿಮಾದಲ್ಲಿ ಒಂದು ಯಕ್ಷಗಾನ ಶೈಲಿಯ ಒಂದು ಇದನ್ನ ಸಹಜವಾಗಿನೇ ಅದು ಅಳವಡಿಸ್ಬೇಕು. ಸೊ ಯಕ್ಷಗಾನ ಆಗಿರ್ಬೋದು, ಭರತನಾಟ್ಯ, ಈ 4 ಕಲೆಗಳನ್ನ ಮರ್ಜ್ ಮಾಡಿ ಒಂದು ಅದಕ್ಕೆ ನಾವು ಅಡಾಪ್ಟ್ ಮಾಡ್ತೀವಿ. ಗಮನಿಸಿದೆ. ಅದ್ರಲ್ಲೂ ಕೂಡ ನಮ್ಮ ಈ ಭಾಗದ ನಮ್ಮ ತುಂಬಾ ಹೆಸರಾಂತ ಯಕ್ಷಗಾನ ಭಾಗವತರು ಇದಾರಲ್ಲ, ನಿಮ್ಮ ಗಣೇಶ್ ಹೆಬ್ರಿ ಗುರುಗಳು ಬಹಳ ಅತ್ಯದ್ಭುತವಾಗಿ ಆಡಿತಾರೆ. ಆಕ್ಚುಲಿ ಇಡೀ ಸಿನಿಮಾದ ಒಂದು ತೂಕವನ್ನ ಅದು ಬೇರೆ ಲೆವೆಲ್ ತಗೊಂಡೋಗ್ಬಿಟ್ಟಿದೆ. ಒಳಗಡೆಯಿಂದ ತಲೆನೋವು. ಮುಖ್ಯವಾಗಿ ಇಲ್ಲಿ ಪ್ರತಿಯೊಬ್ಬ ನಟರು ಕೂಡ ಅವರು 100% ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಇಂಥ ಸಿನಿಮಾಗಳ ಇಂಡಸ್ಟ್ರಿಗೆ ಅಗತ್ಯ ಇದೆ. ಎಲ್ಲೋ ರಾಶಿಯಲ್ಲಿ ಬಿದ್ದು ಹೋಗುವಂತ ಸಿನಿಮಾ ಖಂಡಿತ ಹಿಕೋರ ಆಗೋದಿಲ್ಲ. ಪ್ರೇಕ್ಷಕರ ಒಂದು ಸ್ವಲ್ಪ ಸಮಯ ನಮ್ಗೆ ಇದಕ್ಕೆ ಮೀಸಲಾಗಿರ್ತದೆ. ಸೊ ಅವರ ನಿರೀಕ್ಷೆನ ಇದು ಖುಷಿ ಮಾಡಲ್ಲ. ಸಿನಿಮಾ ಅಂದ್ರೆ ಒಂದು ಸ್ಟೋರಿ ಟೆಲ್ಲಿಂಗ್, ಮಾಮೂಲಿ ಸ್ಟೋರಿ ಟೆಲ್ಲಿಂಗ್ ಎಲ್ಲರೂ ಮಾಡ್ತಾರೆ. ಆದ್ರೆ ಹಿಕೋರ ಹಂಗಿಲ್ಲ ಅನ್ನೋದು ನಿಮ್ಮ ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ. ಏನೋ ಭಿನ್ನವಾಗಿ ಒಂದು ಇಮೋಷನ್ಸ್ ಅನ್ನ ಹೇಳೋ ಪ್ರಯತ್ನಗಳು, ಅದರಲ್ಲೂ ನಿಮ್ಮ ಆಕ್ಟಿಂಗ್ ನಮ್ಗೆ ಇಷ್ಟ ಆಗಿದ್ದು. ಯಾಕಂದ್ರೆ ನಿಮ್ಮನ್ನ ಮಾಮೂಲಿ ನೋಡಿದಾಗ ಆತರ ಆಕ್ಟ್ ಮಾಡಬಹುದು ಅಂತ ನಂಗೆ ಅನ್ಸಿಲ್ಲ. ಇಲ್ಲ, ನಿಮ್ಮ ವರ್ಕ್ ತುಂಬಾನೇ ಗೊತ್ತಾಗುತ್ತೆ. ಅದು ಆ ಸ್ಪ್ಲಿಟ್ ಪರ್ಸನಾಲಿಟಿಗಳನ್ನ ಬಹಳ ಚೆನ್ನಾಗಿ ನೀವು ತೋರಿಸಿದ್ದೀರಿ. ನಿರ್ದೇಶಕನಾಗಿ ಕೆಲಸ ಮಾಡೋದು, ನಟನಾಗಿ ಕೆಲಸ ಮಾಡೋದು, ಅದು ಎರಡು ಬೇರೆ ಬೇರೆ ಜವಾಬ್ದಾರಿಗಳು. ಅದೆಲ್ಲೂ ಆ ಗೊಂದಲ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ. ನಟನಾಗಿ ಚೆನ್ನಾಗೇ ಮಾಡಿದ್ರಿ, ನಿರ್ದೇಶಕನಾಗೂ ಚೆನ್ನಾಗಿ ಮಾಡಿದ್ರಿ, ಅದೆರಡು ಮಿಕ್ಸಪ್ ಆಗಿಲ್ಲ. ಆ ಕ್ಲಾರಿಟಿ ನಿಮಗೆ ಇದ್ದಿದ್ದು ನನಗೆ ಇಷ್ಟ ಆಯ್ತು. ಅದು ನನ್ಗೆ ನೀವ್ ಹೇಳ್ದಂಗೆ ನನ್ಗೆ ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು, ನಮ್ಮ ಕಲಾವಿದರಾಗಿರ್ಬೋದು, ಸಹ ಕಲಾವಿದರಾಗಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲಾ ತಂತ್ರಜ್ಞರು, ಕ್ಯಾಮ್ರಾಮನ್ ಸರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಎಡಿಟರ್ ಸರ್, ಮುಖ್ಯವಾಗಿ ನಮ್ಮ ನಿರ್ಮಾಪಕರು, ನಮ್ಮ ರತ್ನಕ್ಕ, ನಮ್ಮ ನೀನಾಸಂ ರತ್ನಕ್ಕ ಅವರು ಬಹಳ ಇದಕ್ಕೆಲ್ಲ ಕರ್ನಾಟಕ ಜನ ಒಪ್ಕೊಳ್ತಾರೆ, ಕನ್ನಡ ಜನ ಒಪ್ಕೊಳ್ತಾರೆ ಅನ್ನೋ ಭರವಸೆ ನಿಮ್ಮ ಟ್ರೈಲರ್ ನೋಡಿದಾಗ್ಲೇ ನಂಗೆ ಅನಿಸುತ್ತೆ. ನಿಮ್ ಲೈಫ್ ಅಲ್ಲಿ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಇವನ್ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ ಅನ್ನ ಗಮನಿಸಿದಾಗಲೂ ಕೂಡ ಅವ್ರಿಗೂ ಇದೊಂದು ಒಳ್ಳೆ ಬ್ರೇಕ್ ಥ್ರೂ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಹಾಗೆ ನಾನು ಕರಾವಳಿಯ ನನ್ನ ಭಾಗದ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಹೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಗೆಲ್ಲೋದು ನಿರ್ದೇಶಕನಿಂದಲ್ಲ, ನಿರ್ಮಾಪಕನಿಂದಲ್ಲ, ಪ್ರೇಕ್ಷಕರಿಂದ. ಯಾಕಂದ್ರೆ ಒಬ್ಬ ಪ್ರೇಕ್ಷಕ ನೋಡಿ ಸಿನಿಮಾ ಇಷ್ಟಪಟ್ರೆ ಅವನು 10 ಪ್ರೇಕ್ಷಕನ ಕಳಿಸ್ತಾನೆ ಅನ್ನೋಂಥ ಭರವಸೆಯಿಂದಲೇ ಸಿನಿಮಾ ಮಾಡುವಂತ ಕಾಲ ಇದು. ಮೊದ್ಲೆಲ್ಲ ನಾವು ಟಮ್ ಅಲ್ಲೋ ರಿಕ್ಷಾದಲ್ಲೋ ಮೈ ಕಟ್ಟಿ ಪ್ರಚಾರ ಮಾಡಿ ಸಿನಿಮಾಕ್ಕೆ ಕರೆಯುವಂತ ಯುಗ ಅಲ್ಲ ಇದು. ಎಲ್ಲವೂ ಸ್ಮಾರ್ಟ್ ಯುಗ.
ಹಾಗಾಗಿ ಆದಷ್ಟು ನಿಮ್ಮ ನಿಮ್ಮ ಪ್ಲಾಟ್ಫಾರ್ಮ್ ಗಳಲ್ಲಿ ಈ ಹಿಕೋರವನ್ನ ಪ್ರಮೋಟ್ ಮಾಡಿ ಮತ್ತೆ ಕಿಟ್ಟು ಇನ್ನೊಂದಷ್ಟು ಸಿನಿಮಾ ಮಾಡೋಕೆ ಆಗ್ಲಿ. ಖಂಡಿತ ನೀವು ಗೆಲ್ತೀರಿ, ಸಿನಿಮಾ ಗೆಲ್ಲುತ್ತೆ, ಕನ್ನಡ ಜನತೆ ನಿಮ್ಮನ್ನ ಸೋಲಕ್ ಬಿಡಲ್ಲ. ನಾವಂತೂ ಪ್ರಯತ್ನ ಮೇಲೆ ನಿಮ್ಮ ಸಿನಿಮಾವನ್ನ ಜನ ನೋಡೋ ಹಾಗೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನೇನ್ ಹೇಳಿ ನಾನು ತುಂಬ ಹೃದಯದ ಕೃತಜ್ಞತೆಗಳು. ಏನಾಗ್ಲಿ ಬನ್ನಿ, ಮಿಸ್ ಮಾಡ್ಬೇಡಿ. ನವೆಂಬರ್ 14ಕ್ಕೆ ರಿಲೀಸ್ ಆಗುತ್ತೆ. ನಮ್ಮ ಕರಾವಳಿಯಲ್ಲಿ ಉಡುಪಿ, ಮಣಿಪಾಲ, ಮಂಗಳೂರು ಇಲ್ಲೆಲ್ಲ ಭಾರತ್ ಸಿನಿಮಾಗಳಲ್ಲಿ ಈ ಸಿನಿಮಾಗಳನ್ನ ಹಾಕಿದ್ದೇವೆ. ಇದ್ರ ಜೊತೆಗೆ ತುಂಬಾ ಸಿನಿಮಾಗಳಿದೆ. ಎಲ್ಲಾ ಸಿನಿಮಾನು ನೋಡಿ, ಆದ್ರೆ ಹಿಕೋರವನ್ನ ಮರಿಬೇಡಿ.